ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಅಂದರೆ ಏನು ಅಂತ ನೋಡೋಣ. ಇವತ್ತಿಂದ ಆ್ಯಕ್ಚುಯಲ್ ಪೈಥಾನ್ ಏನು ಅಂತ ಕಲಿತಿದ್ದೀವಿ. ಸೊ ಎಲ್ಲರೂ ಈ ವಿಡಿಯೋನ ಕರೆಕ್ಟಾಗಿ ನೋಡಿ, ಕ್ಲಿಯರಾಗಿ ನೋಡಿ, ಎಲ್ಲೂ ಸೆಂಟಲ್ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಅರ್ಥ ಆಗಲ್ಲ. ಬನ್ನಿ ವೇರಿಯೇಬಲ್ಸ್ ಅಂದರೆ ಏನು ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ವೇರಿಯೇಬಲ್ ಇಂಪಾರ್ಟೆಂಟ್ ಅಂತ ಹೇಳಿದೆ, ಬಟ್ ವೇರಿಯೇಬಲ್ ಅಂದರೆ ಏನು? ಸೊ ಅದ್ರದ್ದು ಥಿಯರಿ ನೋಡೋದಾದರೆ, ಎ ವೇರಿಯೇಬಲ್ ಈಸ್ ಅ ನೇಮ್ ಗಿವನ್ ಟು ಅ ಮೆಮೊರಿ ಲೊಕೇಶನ್ ಇನ್ ಅ ಪ್ರೋಗ್ರಾಮ್. ಗೊತ್ತಾಯ್ತು ನಿಮ್ಗೇನು ಅರ್ಥ ಆಗಿಲ್ಲ ಅಂತ. ಸೊ ಇದನ್ನು ಡೀಟೇಲಾಗಿ ಹೇಳ್ತೀನಿ. ವೇರಿಯೇಬಲು ಕಂಟೈನರ್ ಒಂದು ವರ್ಡ್ನ ನೆನಪಿಟ್ಕೊರಿ, ಯಾಕಂದರೆ ವೇರಿಯೇಬಲ್ ಕಂಟೈನರ್ ಎರಡು ಒಂದೇ ಥರ. ವೇರಿಯೇಬಲ್ ಅನ್ನೋದು ಒಂದು ಕಂಟೈನರ್ ಥರ. ಮೀನ್ಸ್ ಈಗ ನಿಮ್ಮ ಮನೆಯಲ್ಲಿ ಒಂದು ಸಕ್ಕರೆ ಡಬ್ಬಿ ಇದೆಯಲ್ಲ, ಆ ಸಕ್ಕರೆ ಡಬ್ಬಿ ಇದೆಯಲ್ಲ, ಡಬ್ಬಿನೇ ವೇರಿಯೇಬಲ್. ಅದು ಒಳಗಿರೋ ಡೇಟಾ ಸಕ್ಕರೆ. ಫಾರ್ ಎಕ್ಸಾಂಪಲ್, ಎ ಈಸ್ ಈಕ್ವಲ್ ಟು 2 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 3. ಓಕೆ, ಆಮೇಲೆ ಇದನ್ನು PRINT ಪ್ರಿಂಟ್ ಎ ಪ್ಲಸ್ ಬಿ. ಈಗ ನಾನು ರನ್ ಮಾಡಿದ್ರೆ ಔಟ್ಪುಟ್ ಏನಂತ ಬರುತ್ತೆ? 5 ಅಂತ ಬರುತ್ತೆ. ಯಾಕೆ? 3 + 2 ಏನಾಗುತ್ತೆ? 5. 2 + 3 5 ಬರುತ್ತೆ. ಸೊ ಈಗ 5 ಹೆಂಗೆ ಬಂತು? ನಾವು 2 + 3 ಅಂತ ಮಾಡಲಿಲ್ಲ. ನಾವೇನು ಮಾಡಿದ್ವಿ? A + B. ಸೊ ಏನಾಗಿದೆ ಅಂದರೆ, ಈ 2 ಇದೆಯಲ್ಲ, 2 A ಒಳಗೆ ಸೇವ್ ಆಗಿದೆ, 3 B ಒಳಗೆ ಸೇವ್ ಆಗಿದೆ. ಈಗ ಹೆಂಗೆ ನೀವು ಸಕ್ಕರೆ ಡಬ್ಬಿ ಒಳಗೆ ಸಕ್ಕರೆ ಸ್ಟೋರ್ ಮಾಡ್ತೀರೋ, ಅದೇ ಥರ ನಾನು 2ನ ಏನು ಮಾಡಿದ್ದೀನಿ? A ಒಳಗೆ ಸ್ಟೋರ್ ಮಾಡಿದ್ದೀನಿ, 3ನ B ಒಳಗೆ ಸ್ಟೋರ್ ಮಾಡಿದ್ದೀನಿ. ಅದರಿಂದ ನಾನು ಏನು ಮಾಡಿದೆ? ಪ್ರಿಂಟ್ A + B ಬರೆದಾಗ A ಜಾಗದಲ್ಲಿ ಏನು ಬರುತ್ತೆ? 2 ಬರುತ್ತೆ. B ಜಾಗದಲ್ಲಿ ಏನು ಬರುತ್ತೆ? 3 ಬರುತ್ತೆ. ಸೊ ಇದು A + B ಆ್ಯಕ್ಚುಲಾಗಿ 2 + 3 ಆಯಿತು. ಅದರಿಂದ ಔಟ್ಪುಟ್ ನಮಗೆ 5 ಸಿಕ್ತು. ಈಗ ವೇರಿಯೇಬಲ್ ಅಂದರೆ ಏನಂತ ಅರ್ಥ ಆಯ್ತಾ? ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಈ ಪ್ಲೇಲಿಸ್ಟ್ನ ಆ್ಯಕ್ಸೆಸ್ ಮಾಡಿ. ಪೈಥಾನ್ದು ಫುಲ್ ಕೋರ್ಸ್ ಈ ಪ್ಲೇಲಿಸ್ಟಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋಸ್ನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.